ಬಿಜೆಪಿಯ ಬಗೆಗಿನ ಸುದ್ದಿಯಲ್ಲ, ಇದು ಸಿಜೆಪಿ ಬಗೆಗಿನ ಅತಿ ದೊಡ್ಡ ಅಪ್ಡೇಟ್ಸ್. ದೇಶದಾದ್ಯಂತ ಕಾಡ್ಗಿಚ್ಚಿನಂತೆ ಆವರಿಸುತ್ತಿದೆ ಜಿರಳೆ ಜ್ವರ. ಕಾಕ್ರೋಚ್ ಜನತಾ ಪಾರ್ಟಿ ಎಲ್ಲಿ ನೋಡಿದ್ರು ಜಿರಳೆ. ಕಾಕ್ರೋಚ್ ಜನತಾ ಪಾರ್ಟಿ ಅಬ್ಬರಕ್ಕೆ ನಡುಗ್ತಾ ಇದೆ ರಾಷ್ಟ್ರೀಯ ಪಕ್ಷಗಳು. ಜನಸಾಮಾನ್ಯ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗೇ ಬಿಡ್ತಾನ. ಸಾಮಾನ್ಯ ಪ್ರಜೆಗಳು ವಿಧಾನಸೌಧ ಸಂಸತ್ ಮೆಟ್ಟಿಲೇರ್ತಾರ. ಈಗಿನ ರಾಜಕೀಯ ಪಾರ್ಟಿಗಳು ರಾಜಕಾರಣಿಗಳು ಮನೆ ಸೇರ್ತಾರ. ದೇಶದಾದ್ಯಂತ ಬಂದೇ ಬಿಡುತ್ತಾ ಕಾಕ್ರೋಚ್ ಜನತಾ ಪಾರ್ಟಿ ಸರ್ಕಾರ. ಬರೋದಿಲ್ಲ ಅಂತ ನಾನು ನೀವು ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲೇನು ಬೇಕಾದ್ರೂ ಆದೀತು, ಏನೇನು ಬೇಕಾದ್ರೂ ಆದೀತು. ಹುಣ್ಣಿಮೆ ಅಂತ ನಾವು ಅನ್ಕೊಂಡಿದ್ದಿದ್ರೆ ಅವತ್ತಿನ ದಿನ ಅಮಾವಾಸ್ಯೆ. ಬದಲಾಗುತ್ತಿದೆ. ಈಗ ನೀವು ಇನ್ಸ್ಟಾಗ್ರಾಮ್ ತೆರೆದ್ರು ಈ ಜಿರಳೆ. ಕಿಚನ್ ರೂಮ್ನಲ್ಲಿ ಮಹಿಳೆಯೊಬ್ಬರು ಜಿರಳೆ ನೋಡಿ ಓಡೋಗ್ತಾ ಇದ್ದಿದ್ದ ಕಾಲ, ಈಗ ಜಿರಳೆ ನೋಡಿ ಅದೇ ಪ್ರೊಫೈಲ್ನಲ್ಲಿ ತನ್ನ ಫೋಟೋದ ಜೊತೆ ಜಿರಳೆ ಅಂಟಿಸಿಕೊಳ್ಳುವ ಕಾಲ ಹೆಂಗೆ ಬದಲಾಯಿತು ನೋಡಿ. ದೇಶದಾದ್ಯಂತ ಕಾಡ್ಗಿಚ್ಚಿನಂತೆ ಆವರಿಸುತ್ತಿದೆ ಜಿರಳೆ ಜ್ವರ. ಕಾಕ್ರೋಚ್ ಜನತಾ ಪಾರ್ಟಿ ಅಬ್ಬರಕ್ಕೆ ನಡುಗ್ತಾ ಇದೆಯಾ ರಾಷ್ಟ್ರೀಯ ಪಕ್ಷಗಳು. ಎಸ್, ಎಕ್ಸಾಕ್ಟ್ಲಿ. ಯಾವ ನ್ಯಾಷನಲ್ ಪಾರ್ಟಿಗಳು ನಮ್ಮ ಕಾಲು ಬುಡವನ್ನು ನಡಗಿಸೋದಕ್ಕೆ ಯಾವೊಬ್ಬನು ಕಾಂಪಿಟೇಟರ್ ಬರೋದಿಲ್ಲ ಅಂತ ಹೇಳಿ ಭ್ರಮೆಯಲ್ಲಿ ಕೂತ್ಕೊಂಡಿದ್ರೋ ಅಂಥವರಿಗೆ ಚಳಿಗಾಲದಲ್ಲೂ ಕೂಡ ನೆತ್ತಿ ಮೇಲೆ ಬೆವರು ಬರೋ ಕಾಲ. ಸಿಜೆಪಿ ಮಿಂಚಿನ ವೇಗದಲ್ಲಿ ಹರಡ್ತಾ ಇದೆ. ವಾರದಲ್ಲೇ 2 ಕೋಟಿ ಫಾಲೋವರ್ಸ್ ಗಳಿಸಿದ ಕಾಕ್ರೋಚ್ ಜನತಾ ಪಾರ್ಟಿ. ಇನ್ಸ್ಟಾಗ್ರಾಮ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಹಿಂದಿಕ್ಕಿ ಮುನ್ನುಗ್ಗುತ್ತಿದೆ ಜಿರಳೆ ಸೈನ್ಯ. ಸುಪ್ರೀಂ ಕೋರ್ಟ್ ಜಡ್ಜ್ ಕಮೆಂಟು, ಸೋಷಿಯಲ್ ಮೀಡಿಯಾ ಟ್ರೆಂಡ್. ನಿರುದ್ಯೋಗಿಗಳನ್ನ ಜಿರಳೆ ಎಂದಿದ್ದಕ್ಕೆ ಸಿಡಿದಿದ್ದ ಯುವ ಸಮೂಹ. ಸಿಜೆಐ ಸೂರ್ಯಕಾಂತ್ ಅವರ ಆ ಒಂದು ಮಾತಿನಿಂದ ಬಿಗ್ ಮೂವ್ಮೆಂಟ್. ಐ ಆಮ್ ಕಾಕ್ರೋಚ್ ಟ್ರೆಂಡ್ ಕೇವಲ ಕಾಮಿಡಿ ಅಲ್ಲ, ನಿರುದ್ಯೋಗಿಗಳ ಆಕ್ರೋಶದ ಜ್ವಾಲೆ. ಮಹಾರಾಷ್ಟ್ರದ ಅಭಿಜಿತ್ ದೀಪ್ಗೆ ಮಾಸ್ಟರ್ ಪ್ಲಾನ್ ಬಿಗ್ ಸಕ್ಸೆಸ್. ಗೂಗಲ್ ಫಾರ್ಮ್ನಿಂದ ಹುಟ್ಟಿಕೊಳ್ತು ದೇಶದ ಅತಿ ದೊಡ್ಡ ಡಿಜಿಟಲ್ ಪಾರ್ಟಿ. ನಾವು ಸೋಮಾರಿಗಳು ಮತ್ತು ನಿರುದ್ಯೋಗಿಗಳು ಧ್ವನಿ ಎಂದ ಕಾಕ್ರೋಚ್ ಪಾರ್ಟಿ. ಜಿರಳೆ ಪಾರ್ಟಿಗೆ 1 ಲಕ್ಷಕ್ಕೂ ಹೆಚ್ಚು ಜನ ಅಫಿಷಿಯಲ್ ರಿಜಿಸ್ಟರ್ ಆಗಿದ್ದಾರೆ. ಎಕ್ಸಾಮ್ ಪೇಪರ್ ಲೀಕು, ಉದ್ಯೋಗದ ಕೊರತೆಗೆ ಆಕ್ರೋಶ. ವ್ಯವಸ್ಥೆ ವಿರುದ್ಧ ತಿರುಗಿ ಬಿದ್ದ ಭಾರತದ ಯುವ ಜನ. ಮೂಲೆಯಲ್ಲಿ ಕೂತ್ಕೊಂಡಿದ್ದ ಸಣಕಳು ವ್ಯಕ್ತಿ. ಎದ್ಬಾರೋ ಅಂತ 10 ಸಾರಿ ಕರೆದಾಗ 11ನೇ ಬಾರಿ ಎದ್ದು ಬಂದು ಓಡದ್ನಂತೆ. ಒಂದೇ ಏಟು. ಹಂಗಾಯ್ತಿದು. ಸುಮ್ಮನೆ ಕೂತ್ಕೊಂಡಿದ್ರು. ಜಗತ್ತಿನ ಅನೇಕ ಮೂಲೆಗಳಲ್ಲೂ ಆಧುನಿಕ ನಿರುದ್ಯೋಗಿಗಳು ಏನೂ ಯೋಚನೆ ಮಾಡದೆ ಕೂತ್ಕೊಂಡಿದ್ದ ಆ ವರ್ಗಕ್ಕೆ ಒಂದು ಯೋಚನಾ ಶಕ್ತಿ ಕೊಟ್ಟಿದ್ದು. ಆ ಆದೇಶದ ಬಗ್ಗೆ ನಾನು ಮಾತನಾಡೋದಿಲ್ಲ. ಆದರೆ ಒಂದು ಇನ್ಸ್ಪೈರ್, ಒಂದು ಪ್ರೇರಣೆ, ಅವರ ಮನಗರ್ಭದಲ್ಲಿ ಅಡಗಿದ್ದ ಆ ಒಂದು ಜ್ವಾಲೆ, ಕಿಚ್ಚು ಇವತ್ತು ಸ್ಫೋಟಗೊಂಡಿದೆ. ಆ ಸ್ಫೋಟ ಕೇವಲ ಒಂದು ಜಿಲ್ಲೆ ಅಥವಾ ಒಂದು ರಾಜ್ಯಕ್ಕೆ ಸೀಮಿತಾನ? ಕರ್ನಾಟಕದ ಗಡಿ ಎಲ್ಲೆಯನ್ನು ಮೀರಿ ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತು, ರಾಜಸ್ಥಾನ ಹೀಗೆ ವ್ಯಾಪಿಸ್ತಾ ಇದೆ. ಇದರ ಕಬಂದ ಬಾಹು ಎಲ್ಲೆಲ್ಲಿ ಚಾಚುತ್ತಾ ಇದೆ ಅಂತ ಕೇಳಿದ್ರೆ ಇವತ್ತು ನ್ಯಾಷನಲ್ ಪಾರ್ಟಿಗಳು ದಿನಕ್ಕೆ 2 ಸಭೆ ಮಾಡ್ತಿದ್ದಾರೆ.